ಮೈತ್ರಿ ವಿಚಾರ ಹಾದಿ ಬೀದಿಯಲ್ಲಿ ಮಾತನಾಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿಗೆ ಟಾಂಗ್ ಕೊಡಲಾಗಿದೆ. ನೀವು ಹಾದಿ ಬೀದಿಯಲ್ಲಿ ಮಾತಾಡಿದ್ದಕ್ಕೆ ನಾನು ಹೇಳಿದ್ದು ಅಂತ ಕೌಂಟರ್. ಜೆಡಿಎಸ್ ನಾಯಕರಿಗೆ ಸೈಲೆಂಟ್ ಆಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ. ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರದು ಎಂಬ ವಿಚಾರ, ನನ್ನ ಆಕ್ಷೇಪ ಬಹಿರಂಗವಾಗಿಯೇ ಮಾತನಾಡಬಾರದು ಅಂತ ಇಬ್ಬರಿಗೂ ಅರ್ಥ ಆಗಿದೆ. ಟಿಕೆಟ್ ಯಾರಿಗೆ, ಸಿಎಂ ಯಾರು ಅನ್ನೋದರ ಬಗ್ಗೆ ಚರ್ಚೆ ಮಾಡಬಾರದು, ಗೊಂದಲವಿಲ್ಲದೆ ಇಬ್ಬರು ಒಟ್ಟಿಗೆ ಹೋಗ್ತೇವೆ ಅಂತ ಬಿಜೆಪಿ ಮಾಜಿ ಶಾಸಕ ಹೇಳಿದ್ರು. ಗೊಂದಲ ಮಾಡಬಾರದು ಅಂತ ಜೆಡಿಎಸ್ ಹೇಳಿರೋದಕ್ಕೆ ಧನ್ಯವಾದ, ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೇನೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿದ್ದಾರೆ. ಹಾಲಿ ಶಾಸಕರನ್ನ ಮುಂದಿನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದಕ್ಕೆ ನಾರಾಯಣಗೌಡರು ಹೇಳ್ತಾರೆ ನಿಖಿಲ್ ಬಾಯಿ ಮುಚ್ಕೊಂಡಿರ್ಬೇಕು, ನಾವು ಬಾಯಿ ಬಿಟ್ರೆ ಬೇರೆ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಹಾದಿ ಬೀದಿಲಿ ಚರ್ಚೆ ಮಾಡುವಂಥ ವಿಚಾರನ ಇದು? ನೋಡಪ್ಪ, ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಇದು ಅನೇಕ ಬಾರಿ ಹೇಳಿದ್ದೀನಿ. ಇದು ಒಂದು ಮಾತು ಹೇಳ್ತೇನಣ್ಣ, ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ, ಅಂತ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿಲ್ಲ. ಯಾರಾದರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು, ಏನು ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಕ್ಕಂಥದ್ದನ್ನ ಅರ್ತಿ ಮಾತನಾಡಬೇಕಾಗ್ತದೆ. ನೋಡಿ, ಈಗ KR ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಪ್ರಯತ್ನ ಪಡಬಾರ್ದು. ಅದು ಪ್ರೀತಮ್ ಗೌಡ್ರನ್ನು ಒಳಗೊಂಡಂತೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವರು ಸೇರಿದಂತೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅನ್ನೋಂಥದ್ದೇ ನಮ್ದು ರಿಕ್ವೆಸ್ಟ್ ಇರೋದು. ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಅವರು ಬದ್ಧವಾಗಿದ್ದಾರೆ. ನಾರಾಯಣಗೌಡರಾಗ್ಲಿ, ಪ್ರೀತಮ್ ಗೌಡರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರೂ ಕೂಡ ಗೊಂದಲವನ್ನ ಮಾಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ಯಾರು ಕೂಡ ಅದನ್ನ ಮಾತಾಡೋದಿಲ್ಲ ಅನ್ನೋಂಥದ್ದು ನನ್ನ ನಂಬಿಕೆ, ನನ್ನ ಸೇರಿದಂತೆ. ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗಂತ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ನಾವು ಅವ್ರ ದಾರಿಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡೋಂಥದ್ದು ಮಾತಾಡಿದ್ದಕ್ಕೆ ಕಾರ್ಯಕರ್ತರು ಮನಸ್ಸು ಬೇಜಾರಾಗಿದ್ದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರು ಮಾತಾಡಬಾರ್ದು ಅಂತೇಳಿ ಒಂದು ಮನಸ್ಥಿತಿ ಆಗ್ಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಬದ್ಧವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.